ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಒಳಗೆ ನಿಮಗೆಲ್ಲ ಹುಣ್ಮೆ ದಿವಸ ಎಲ್ಲಮ್ಮ ದೇವಿದ ದರ್ಶನ ಮಾಡಿಸ್ತೇನೆ. ಬರ್ರಿ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಚಲೋ ಆಗಲಿ ಅಂತ ಅನ್ಕೊತ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಹುಣ್ಮೆ ಐತಿ ಮತ್ತು ಆದರ್ಶ ಅವ್ರ ಆಯಿ ಮತ್ತೊಂದು ಸಾರಿ ಹೊಸದು ಕೊಟ್ಟಾರ ಉಟ್ಕೊ ಅಂತ. ಇವತ್ತೆಲ್ಲಮ್ಮ ಗುಡ್ಡಕ್ಕೆ ಹೊಂಟೇವೆ ನಾವು. ಅದಕ್ಕೆ ಇವ್ರದ್ದು ಸಾರಿ ಉಟ್ಕೊಂಡು ಹೋಗ್ತಾನೆ, ನೋಡೋಣ ಹೆಂಗೆ ಕಾಣ್ತೈತಿ ಅಂತ. ನಿಮ್ಮ ಸಾರಿ ಉಟ್ಕೊಂಡೇನು ರೀ? ನಿಮ್ದು ರೀ ಇದು ಸಾರಿ? ಚಂದ ಕಾಣತೈತೆ ರೀ. ಅದಕ್ಕೆ ರೀ ಚಂದ ಕಾಣತೈತೆ ರೀ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ಹುಣ್ಮೆ ಐತಿ. ಎವ್ರಿ ಇಯರ್ ಮಮ್ಮಿ ರೀ ಸೌದತ್ತಿ ಎಲ್ಲಮ್ಮಕ್ಕೆ ಹೋಗಿ ಅಲ್ಲೇ ಪಡಲ್ಗಿ ತುಂಬಿಸ್ತಾರೆ. ಅಲ್ಲಿ ಜೋಗ್ತಾರೆ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ತುಂಬೋದಿರ್ತೈತದ. ಹೋಳಿಗೆ, ಅನ್ನ, ಶಾಂಡ್ಗೆ, ಬದ್ನೆಕಾಯಿ ಪಲ್ಯ ಹಿಂಗೆ ಮಾಡ್ಕೊಂಡು ಅಲ್ಲಿ ತುಂಬಿಸೋದಿರ್ತೈತಿ. ಅದಕ್ಕೆ ಇವತ್ತು ಹೊಂಟೇವಿ ನಾ, ಮಮ್ಮಿ ರೀ, ಆದರ್ಶ ಜಲ್ದಿನ ಹೊಂಟೇವಿ. ಆಮೇಲೆ ಮತ್ತೆ ರಶ್ ಆಗ್ತೈತಿ, ಬಿಸಿಲು ಆಗ್ತೈತಿ ಅಂತ ಜಲ್ದಿನ ಹೊಂಟೇವಿ. ಇವತ್ತು ಹಾಕ್ತಾಳ್ರಿ, ಹಾಕಿಲ್ಲ, ಇನ್ನೂ ಹಾಕಿಲ್ಲ ಅನ್ಸತ್ರಿ. 3 ದಿನದ ಅಮ್ಮ ಹೆಂಗೆ ಕಾಣತೈತಿ? ಹೋಗಿ ಬರ್ತೇವ್ರಿ. ಇಲ್ಲಿನ ಹೂವು ಇದ್ದು ರೀ, ಹೂವು ಹರ್ಕೋತೇನ್ರಿ ಇಲ್ಲಿ. ಚಂದ ಕಂಫರ್ಟೇಬಲ್. ಸೌದತ್ತಿ ನಮ್ಮ ಮಮ್ಮಿರಿನ ತವ್ರ ಮನೆ, ಅಲ್ಲೇ ಅವ್ರ ಕಾಕ ಇರ್ತಾರೆ. ಅವ್ರಿಗೆ ಕಾಕಾಗ ಪಿಕ್ ಮಾಡ್ಕೊಂಡು ಈಗ ಮೇಲೆ ಗುಡ್ಡಕ್ಕೆ ಹೊಂಟೇವಿ. ಏನು ಕತೆ ಇದು? ಏನೋ ರಿನೋವೇಷನ್ ಮಾಡ್ತಾರೋ? ಸೆಂಟ್ರಲ್ ಗೌರ್ಮೆಂಟ್ 100 ಕೋಟಿ ರೂಪಾಯಿ, 200 ಇವ್ರು 100 ಆಗ್ತದೆ ನೋಡ್ರಿ. 200 ಕೋಟಿ ರೂಪಾಯಿ ಇದಾಗೈತೆ, ಮಂಜೂರಾಗೈತೆ, ಎಲ್ಲ ಆಗಿದೆ, ಸಿಸ್ಟಮೆಟಿಕ್ ಮಾಡ್ತಾರೆ. ಅಲ್ಲೆಲ್ಲ ಮಾಡೋ ಮುಂದೆ ಏನು ದರ್ಶನ ಬಂದ್ ಮಾಡ್ಬಿಡವ್ರು. ಅವಾಗ ಈಗ ಮೊದಲು ಬೈಲಾದಿಂದ ಬಂದ್ ಮಾಡ್ತಾರೆ ಸುದ್ದಿ ಎಬ್ಸಿದ್ರು. ಮುಂಜಾನೆ 9:30 ನಾವು ಅಲ್ಲೇ ಗುಡಿಗೆ ರೀಚ್ ಆಗಿದ್ವಿ. ಮತ್ತು ಅಲ್ಲೇ ಆದರ್ಶ ಅವ್ರ ಕಾಕಾಗೆಲ್ಲ ಪರಿಚಯ ಇತ್ತು. ಸೊ ಜಲ್ದಿನ ದರ್ಶನ ಆಯ್ತು ನಮ್ದು. ಎಷ್ಟು 2 ಮೊಳ ತೊಗೊನು? 50 ರೂಪಾಯಿ. ಎಷ್ಟು? ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಡಿದು ಕೊಡ್ರಿ. ಅದ್ರೊಳಗೆ 3 ಮಾಡಿರಿ. ಹಾಂ,
ಅಪ್ಪಿ ಅದ್ರ ಮಮ್ಮಿರಿಗೆ ಒಂದು ಕೊಟ್ರಿ ಮಾಲಿ. ರೇಣುಕಾದೇವಿಗೆ ಯಲ್ಲಮ್ಮನು ಅಂತ ಕರೀತಾರೆ. ಯಲ್ಲಮ್ಮ ಅಂತ ಎದಕ್ಕೆ ಹೆಸರು ಬಂತ ಅಂತಂದ್ರೆ ರೇಣುಕಾ ಅಂತ ಒಬ್ಬ ರಾಜ ಇದ್ದ, ಜನಪ್ರಿಯ ರಾಜನಿದ್ದ. ಅವನಿಗೆ ಆಸ್ತಿ ಸಂಪತ್ತು ಎಲ್ಲ ಇತ್ತು, ಆದ್ರೆ ಅವನಿಗೆ ಮಕ್ಕಳಿರಲಿಲ್ಲ. ಆವಾಗ ಏನು ಮಾಡ್ತಾನೆ, ಅವ ಕಾಳಿ ದೇವಿಯನ್ನು ಬಹಳ ಆರಾಧ್ಯ ಮಾಡ್ಕೊಂಡು ಒಂದು ಮಗುವನ್ನು ಪಡ್ಕೋತಾನೆ, ಹೆಣ್ಣು ಮಗು ಪಡ್ಕೋತಾನೆ. ಆ ಹೆಣ್ಣು ಮಗುಗೆ ಅವನು ರೇಣುಕಾದೇವಿ ಅಂತ ಹೆಸರಿಡ್ತಾನೆ. ಆ ರೇಣುಕಾದೇವಿ ಮಗಳನ್ನು ಮುಂದೆ ಹೋಗಿ ಜಮದಗ್ನಿ ಮಹರ್ಷಿಗೆ ಮದುವೆ ಮಾಡಿಸ್ತಾನೆ. ರೇಣುಕಾದೇವಿಯು ಪತಿವ್ರತೆ ಇರ್ತಾಳೆ, ಪತಿಯ ಸೇವೆಯಲ್ಲಿ ಬಹಳ ಮಗ್ನ ಇರ್ತಾಳೆ. ತನ್ನ ಪತಿಗೋಸ್ಕರ ಡೈಲಿ ನದಿಗೆ ಹೋಗಿ ನೀರು ತುಂಬಿಕೊಂಡು ಬರ್ತಿರ್ತಾಳೆ, ಸೇವೆ ಮಾಡ್ತಿರ್ತಾಳೆ. ಈ ಥರ ಆಗಿ ಒಂದಿನ ಗಂಧರ್ವರನ್ನು ನೋಡಿ ಆಕಿ ಮೈ ಮರೆತ ನೀರು ತರಲ್ದ ಹಂಗೆ ವಾಪಸ್ ಮನೆಗೆ ಹೋಗ್ತಾಳೆ. ಅವಾಗ ಜಮದಗ್ನಿ ಮಹರ್ಷಿಗೆ ಬಹಳ ಸಿಟ್ಟು ಬಂದು ಆಕಿಗೆ ಮನೆ ಹೊರಗೆ ತೆಗೆದು ಬಿಡ್ತಾನೆ ರೇಣುಕಾದೇವಿಗೆ. ರೇಣುಕಾದೇವಿ ಅಲ್ಲೇ 4-5 ದಿವಸ ಹೊರಗೆ ಇರ್ತಾಳೆ ಮನೆ ಬಿಟ್ಟು. ಅವಾಗ ಜಮದಗ್ನಿ ಮಹರ್ಷಿ ಏನು ಮಾಡ್ತಾನೆ, ಪರಶುರಾಮನ ತನ್ನ ಮಗನ ಕರ್ಸ್ಕೊಂಡು ನಿನಗೊಂದು ವಚನ ಐತಿ, ನಿನ್ನ ತಾಯಿಯ ತಲೆ ಕಡಿದು ಬರಬೇಕಂತ. ಅವಾಗ ಪರಶುರಾಮ ತಂದೆಯ ಮಾತು ಮೀರಕ್ಕಾಗಂಗಿಲ್ಲ ಅಂತ ಅವೇನು ಮಾಡ್ತಾನೆ, ರೇಣುಕಾದೇವಿ ತನ್ನ ತಾಯಿ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅವಾಗ ರೇಣುಕಾದೇವಿ ಏನು ಮಾಡ್ತಾಳೆ, ಒಂದು ಯಲ್ಲಮ್ಮ ಅಂತ ಒಬ್ಬಾಕಿ ಹೆಣ್ಮಗಳ ಮನೆಗೆ ಹೋಗಿ ಮುಚ್ಕೊಂತಾಳೆ. ಪರಶುರಾಮ ತನ್ನ ತಾಯಿ ಹಿಂಬಾಲಿಸ್ಕೊಂಡು ಬಂದ ಅಲ್ಲಿ ತನ್ನ ರೇಣುಕಾದೇವಿ ತನ್ನ ತಾಯಿ ಅಂತ ತಿಳ್ಕೊಂಡು ಯಲ್ಲಮ್ಮ ಅಂತ ಮಹಿಳೆಯನ್ನು ತಲೆ ಕಡ್ತಾನೆ. ಅವಾಗ ಗೊತ್ತಾಗ್ತೈತಿ ಈ ನಮ್ಮ ತಾಯಿ ಅಲ್ಲ ಅಂತ. ಆಮೇಲೆ ತಾಯಿನ ನೋಡ್ಕೊಂಡು ತಾಯಿನೂ ಕಡ್ದು ಬಿಡ್ತಾನೆ ತಲೆ. ಆಮೇಲೆ ವಾಪಸ್ ಬಂದ ಜಮದಗ್ನಿ ಮಹರ್ಷಿಗೆ ಹೇಳ್ತಾನೆ, ನೀವು ವಚನ ಕೊಟ್ಟಿದ್ದು ನಾನು ಮಾಡೇನಿ ಅಂತ. ಅವಾಗ ಪರಶುರಾಮ ಅವಾಗ ಜಮದಗ್ನಿ ಇದ್ದವ ಏನು ಮಾಡ್ತಾನೆ, ನನ್ನ ಮಾತು ಮೀರುಲ್ದ ನೀನು ಎಲ್ಲ ಮಾಡಿದ್ಯಾ ಅಂತ, ಈಗ ನಿನಗೇನು ಬೇಕು ಕೇಳು ಅಂತ ಅವಾಗ ಹೇಳಿದ ಮೇಲೆ ಪರಶುರಾಮ ಏನಂತಾನೆ, ನನ್ನ ತಾಯಿನ ನನಗೆ ಮತ್ತೆ ವಾಪಸ್ ಕೊಡು ಅಂತ, ಜೀವ ಉಳಿಸ್ಕೊಡು ಅಂತ ಕೇಳ್ತಾನೆ. ಅವಾಗ ಜಮದಗ್ನಿ ಮಹರ್ಷಿ ಏನು ಮಾಡ್ತಾನೆ, ಒಂದು ನೀರು ಕೊಡ್ತಾನೆ. ಆ ನೀರು ಕೊಟ್ಟು ನಿನ್ನ ತಾಯಿ ಮೇಲೆ ಇಡು, ಅದು ಮತ್ತೆ ಅಕ್ಕಿ ಜೀವಂತ ಆಗ್ತಾಳಂತ ಪರಶುರಾಮಗೆ ಹೇಳ್ತಾನೆ. ಅವಾಗ ಪರಶುರಾಮ ಏನು ಮಾಡ್ತಾನೆ, ಯಲ್ಲಮ್ಮ ದೇವಿಯ ದೇಹಕ್ಕೆ ರೇಣುಕಾಂದ ಮುಖ ಜೋಡಿಸ್ಬಿಡ್ತಾನೆ. ಸೊ ಹೀಗಾಗಿ ರೇಣುಕಾ ದೇವಿದ ಮುಖ ಮತ್ತು ಯಲ್ಲಮ್ಮ ದೇವಿಯಿಂದ ಮೈ ಬಾಡಿ ಇದಾದಮೇಲೆ ಅದಕ್ಕೆ ಯಲ್ಲಮ್ಮನು ಅಂತ ಹೆಸರು ಕರೀತಾರೆ, ರೇಣುಕಾ ಅಂತನ ಹೆಸರು ಕರೀತಾರೆ. ಇದು ಮಲಪ್ರಭಾ ನದಿ, ಇಲ್ಲೇ ಅದು ಜೋಗುಳಬಾವಿ ಸತ್ಯವ ಐತಿ. ಇದೇನು ನೋಡತ್ತಿರಲ್ಲ, ಇದಕ್ಕೆ ಜೋಗುಳಬಾವಿ ಸತ್ಯವ ಅಂತಾರೆ. ಇದು ಗುಡ್ಡಕ್ಕೆ ಹೋಗಿತ್ತ ಮುಂಚೆನ ಫಸ್ಟ್ ಬರ್ತೈತಿ ಗುಡಿ. ಇಲ್ಲೇ ಬಂದು ಫಸ್ಟ್ ಎಲ್ಲರೂ ಇಲ್ಲೇ ಬರ್ಬೇಕು. ಇಲ್ಲಿ ಬಂದನ ಆ ಕುಂಡ ಐತಲ್ಲ, ಆ ಕುಂಡೊಳಗೆ ಸ್ನಾನ ಮಾಡಿ ಬೇವು ಸುತ್ಕೊಂಡು ಇಲ್ಲಿ ದರ್ಶನ ತೊಗೊಂಡನ ಮೇಲೆ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾರೆ. ನಮಗೆ ಮ್ಯಾಲೆ ಹೋಗ್ತಾರೆ. ಇಲ್ಲಿ ಮಾಡಾತಾರೆ. ಇದು ಅಪೀಲ್ ಮಾಡಾತಾರೆ ನೋಡು, ಇದು ಮಾಡ್ತಾರೆ. ಹಿಂಗೆ ಒಟ್ಟಿಗೆ ಹೊಡ್ಸಕ್ಕೆ ಇಲ್ರಿ ಹಿಂಗೆ ಮಾಡ್ತಾರೆ ನೋಡಿ. ಹಾಂ ಬಂದೆ, ಹೋಗಿ ಬರ್ತೀನಿ ತಡ್ರಿ. ಅಲ್ಲಿ ನೋಡಿ ಬರ್ರಿ, ನೀವು ತೋರಿಸ್ತೀನಿ. ಇಲ್ಲಿ ನಾವು ಫಸ್ಟ್ ಟೈಮ್ ಬಂದಿದ್ದು ಗೊತ್ತೇನೆ, ಸಣ್ಣ ಇರ್ತದೆ. ಎವ್ರಿ ಇಯರ್ ಬರ್ತೀವಪ್ಪಿ ನಾವಿಲ್ಲಿ. ನೋಡಿ ಹಿಂಗೆ ಮಾಡಿ ಇಲ್ಲಿ ಒಟ್ಟಿಗೆ ಹೊಡಿಸ್ತಾರೆ. ಹಿಂಗೆ ಅದು ಬೇವುದಿತ್ತಲ್ಲ, ಇದು ಎಲ್ಲ ಕಟ್ಟಿ ಆಮೇಲೆ ಅಲ್ಲೇ ಇದು ಮಾಡ್ತಾರೆ. ಅವ್ರಿಗೆ ಮುಂದೆ ಹೋಗಂತಂದು ಯಾರು ಈಗ ನೀವೇನು ಹಾಕೊಂಬಂದಿರ್ತಿಲ್ಲ ಅದ ಅರಿವಿ ಮ್ಯಾಗ ಇಲ್ಲಿ ಜಳಕ ಮಾಡ್ತಾರಪ್ಪಿ. ಇಲ್ಲಿ ತೋರಿಸ್ತೀನಿ ಬರ್ರಿ. ಹಾಂ ಹಿಂಗೆ ಇದು ಜಳಕ ಮಾಡೋದಿಲ್ಲ ನೋಡಿ, ಇಲ್ಲೇ ಜಳಕ ಮಾಡ್ತಾರೇನ. ಹಿಂಗೆ ಇಲ್ಲಿ ಜಳಕ ಮಾಡಿ ಅಲ್ಲಿ ಬರೋದು, ಇಲ್ಲಿ ಇವ್ರ ಕಡೆ ಇಲ್ಲಿ ಬಂದು ಅವ್ರು ಬೇವು ಹಾಕ್ತಾರೆಲ್ಲ ಸುತ್ತಾರೆ, ಆಮೇಲೆ ನಿಂಬೆ ತೆಗಿತಾರೆ.
ಕುಂಡೊಳಗೆ ಜಳಕ ಮಾಡಿ ಬರ್ತಾರಲ್ಲ ಅಪ್ಪಿ ಅವಾಗ ಅದು ಬೇವು ಸುತ್ತಾರ ಆ ಬೇವು ಸುತ್ತ ಮಾತಾಡೋದಿಲ್ಲ ಅವಾಗ ನಡಕ್ಕೆ ಕೈಗೆ ಬಾಯಾಗದು ಕೊಡ್ತಾರೆ ಬೇವು ಅದನ್ನ ಸುತ್ತಕೊಂಡು ಇಲ್ಲಿ ಈ ದೇವ್ರಿಗೆ ಬರೋದ ಇಲ್ಲೇ ಪೂರಾ ರೌಂಡ್ ಹಾಕೋದು ಆಮೇಲೆ ಮಾತಾಡೋದನ್ನ ಇಲ್ಲ ಒಳಗೆ ಮಾತಾಡೋದಿಲ್ಲ ಹಂಗೆ ಬರೋದೈತಿ ಆಮೇಲೆ ಅವ್ರ ಇದು ತೆಗಿತಾರೆ ಹಿಂಗೆ ನಿಂಬದು ಇದು ತೆಗಿತಾರೆ ಜೋಗಳು ಬಯಸ್ತೇವ ನಾವು ದರ್ಶನ್ ತೊಗೊಂಡು ಮಮ್ಮಿರಿನ ಕಾಕನ ಮನೆಗೆ ಹೊಂಟೇವಿ ಇಲ್ಲೇ ಸೌದತ್ತಿ ಒಳಗೆ ಎಷ್ಟು ಚಂದ ಓಣಿ ಅದಾವೆ ನೋಡ್ರಿ ಇವೆಲ್ಲ ಹಿಂಗೆ ಇವೆಲ್ಲ ಇಂಥ ಓಣಿಗಳಿಗೆ ಮತ್ತು ನೋಡಕ್ಕೆ ಸಿಗೋದಿಲ್ಲ ಭಾಳ ರೇರ್ ಇರ್ತಾವೆ ಎಲ್ಲರೂ ಎಷ್ಟು ಚಂದ ಹೊರಗೆ ಕಟ್ಟಿ ಮ್ಯಾಗ ಮಾತಾಡ್ಕೊತ ಕುಂತಿರ್ತಾರೆ ಮೊದಲಿಂದ ಇವೆಲ್ಲ ಓಣಿಗಳು ನೋಡಿದ್ರೆ ಎಲ್ಲ ನಮ್ದು ಚೈಲ್ಡ್ಹುಡ್ ಲೈಫ್ಗಳು ನೆನಪು ಬರ್ತಾವೆ ನಮ್ಗೆ ಇಲ್ಲೇ ಮನೆಗೆ ಮಮ್ಮಿರಿನ ಕಾಕ ಮತ್ತು ಕಾಕು ನಮಗೆ ಬ್ರೇಕ್ಫಾಸ್ಟ್ ಕರೆದಿದ್ರು ಅದಕ್ಕೆ ದರ್ಶನ್ ತೊಗೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ನಿಪ್ಪಾಣಿಗೆ ಹೋಗ್ಬೇಕು ಅಲ್ಲಿ ಒಂದು ಸ್ವಲ್ಪ ಕೆಲಸ ಐತಿ ಅಲ್ಲಿಂದ ಮುಗಿಸ್ಕೊಂಡು ಮತ್ತು ವಾಪಸ್ ಧಾರವಾಡಕ್ಕೆ ಬಂತೀವಿ ಮನೆ ಎಷ್ಟು ಚಂದ ಬಂದೀವಿ ನೋಡ್ರಿ ನಾವು ಆರಾಮದಿರಿ ಮೊಸರು ಒಂದು ಬಟ್ಟಲಾಗಿಲ್ಲ ಮೊಸರು ಬೇಕಾ ಅವನಿಗೆ ಮೊಸರು ಅಲ್ಲ ಮೊಸರು ಬೇಕು ಅವಾಗ ಇದ್ರಾಗಿಲ್ಲ ಸೈಡ್ ಹಚ್ಬೇಕು ಅಲ್ಲ ಅವ ಹೆಂಗೆ ತಿಂತಾನೆ ಮುಂದೆ ಹಚ್ಚಿನಿ ಅವ ಬರ್ರಿ ಕೃಷ್ಣ ಬರ್ರಿ ಕೊಡ್ತೀನಿ ಆತ ಅಂತೇಳಿ ಇಲ್ಲ ಬಿಸಿ ಅದ ಇದು ಏನು ಬೇಕಿದೆ ಹಾಂ ಮೊಸರು ಅಂತ ಮೊಸರು ಕೇಳಿಗೆ ಚೆನ್ನಾಗಿಲ್ಲ ಕೇಳಿ ಮಾಡಿದೆ ತಿನ್ರಿ ಸಾಕ್ರಿ ಸಾಕು ಒಂದೊಂದು ಚಮಚ ನಿಂಗೆ ಬೇಕಲ್ಲ ನಂಗೆ ಚಟ್ನಿ ಭಾಳ ಆತ್ರಿ ಸಾಕ್ರಿ ಇದು ಕಡಿಮೆ ಐತಿತ್ತು ಬೇಡ ಸಾಕು ಅಪ್ಪಿ ಸ್ವಲ್ಪ ಇದು ತಗೊಂಡು ನೋಡಜ್ಜಿ ಹೋಳಿ ಹುಣ್ಣಿಮೆ ದಿವ್ಸ ಇಲ್ಲಿ ಬಂದು ನಮ್ದು ಊಟ ಮಾಡೋದಾತ ನೀ ಯಾಕೆ ನಗತ್ತಿ ನಾ ವಿಡಿಯೋ ಮಾಡಿದ್ದೇನೆ ಅದಕ್ಕೆ ನಾ ಚಲೋ ಮಾಡಿದ್ದೇನೆ ನೋಡಿ ನಾವು काय होत नाही आम्ही सौदत्ती ಎಲ್ಲ ಹೋಗಿದ್ವಿ ಅಲ್ಲಿಂದ ಇಲ್ಲಿ ಬಂದು ನೀವು ಹೋಳಿಗೆ ಮಾಡೋರ್ದಿಲ್ಲ ಅಂದ್ಮೇಲೆ ನಾವು ಬಂದಲ್ಲ ಹೋಳಿಗೆ ಊಟ ಮಾಡಿ ಊಟ ತಡಿ ಅವ್ರದ್ದು ಅಲ್ಲಿ ಮಟ್ಟ ಹಾಕೊಂಡು ನಾಲ್ಕು ಸಾಕು ಬಿಡುವ ಯಾರು ತಿನ್ನಂಗಿಲ್ಲ ನಮ್ಮಲ್ಲಿ
ಹೋಳ್ಗೆ ಊಟ ಮಾಡಿದ್ದು, ಹೋಳ್ಗೆ ಊಟ ಮಾಡಿ ಹೋಳ್ಗೆ ತುಂಬ್ಕೊಂಡು ಹೊಂಟೇವಿ. ನಂದು ಚಲೋ ಐತೆ ನೋಡಿ, ಇಲ್ಲಿಂದ ಇಲ್ಲೇ ಓಡಿ ಬರೋದೈತಿ ಊಟಕ್ಕೆ. ನಮ್ಮ ಮಮ್ಮಿ ಹೋಳ್ಗೆ ಊಟ ಮಾಡಕ್ಕೆ ಊಟಕ್ಕೆ ಚಪಾತಿ ಸಾಕು, 4 ಚಪಾತಿ ಸಾಕು, ಯಾರು ತಿನ್ನಾಗಿಲ್ಲ ಅಷ್ಟು ಸಾಕು ಸಾಕು. ಆಕೆ ನಮ್ಮ ನೇತ್ರಾಗ ಒಂದು 2 ಕೊಡ್ತೇನೆ ಹೋಳ್ಗೆ. ಇವ್ರು ಬೇಕಲಕ್ಕ ಇಲ್ಲಿ. ಸಾಕು ಬಿಡು, ರೊಟ್ಟಿ ಬೇಡ. ರೊಟ್ಟಿ ಮಾಡ್ಯಾರ, ಅಂಥ ರೊಟ್ಟಿ ತಿನ್ನಾಗಿಲ್ಲ. ಆಮೇಲೆ ಅಂದ ದಪ್ಪ ರೊಟ್ಟಿ ತಿನ್ನಾಗಿಲ್ಲ ನಮ್ಮ ಅವರು ಎಲ್ಲ ತಿಳ್ಬೇಕು. ಚಪಾತಿ ಸಾಲ್ತೆ, ಭಾಕರಿ ದಪ್ಪ ಸಾಲತ್ನಿ ಅಂತ. ಗಜರಿಕಾಯಿ ಬೇಡ, ಈಗೇನು ಪಲ್ಯ ಬಿಲ್ಲೆಕಾಯಿ ನಕೋ. ಹಾಂ ನಕೋ. ಸಾಕು, ಇಷ್ಟ ಹೋಳಿಗೆ ಚಪಾತಿ, ಪಲ್ಯ ಏನು ಬೇಕು ಮಾಡ್ಕೋತೀವಿ ನಾವು. ಹಾಂ, ನಿಮ್ಮ ಡಬ್ಬಿ ಎಲ್ಲ ವಾಪಸ್ ಕೊಡ್ತೇನೆ. ಅದೆಲ್ಲ न्यायलाच याके आम्ही पण भरून ठेवतो, मग तुम्ही पण घेऊन जाऊ म्हणशाला. ನಮ್ದು ಈ ಕಡೆ ಬರೋ ಪ್ಲ್ಯಾನ್ ಎಲ್ಲಾಗೈತಿ. ಇಲ್ಲಾದ್ರೆ ಆಕಿನೂ ಡಬ್ಬಿ ಮನೆ ಕೊಟ್ಟಿದ್ದು ಹಂಗೆ ಇದ್ದು ತೊಗೊಂಬರೋದಿತ್ತು. ನಾವು ಒಮ್ಮೆ ಸಡನ್ನ ಪ್ಲ್ಯಾನ್ ಅದು ಈ ಕಡೆ ಬರೋದು. ಅಲ್ಲ, ನೀ ಕಟ್ ಕೊಡಕ್ಕೆ ನಮಗೆ ಚಲೋ ಆಗ್ತೈತೆ. ಹಾಂ, ಆನೆಕಾಯಿ ನೈಕಣ್ಣ ಡಬ್ಯಾಗ ಅಲ್ಲೇ ಒಂಥರಾಗ ಅಷ್ಟು ಹಾಕಿ, ಡಬ್ಬಿ ಇದ್ರಾಗ ಒಂಥರಾಗ ಮುಗಿತೀಗ. ಅದು ಮತ್ತೇನು ತೆಗಿಬೇಡಿ, ಈಗ ದೊಡ್ಡದು ಕಿಟ್ಲಿ ಏನಾಗಿಲ್ಲ. ನೋಡಿ, ಇವತ್ತು ರಾತ್ರಿ ಊಟ, ನಾಳೆ ಊಟ ನಮ್ಮದೆಲ್ಲ ಎಲ್ಲಿ ಸಾಕತ್ತು. ನಾಳೆ ಅಡುಗೆ ಮಾಡೋದು ಮನ್ಯಾಗ. ಅಮ್ಮ ಇನ್ನೂ ನೆಟ್ಟು ಕೂತಿರೋದು. ಹಾಂ, ಈ ಟೈಮ್ನಾಗ ಯಾಕೋದು ಊರನ್ನ ಕಮ್ಮಿ ಹಾಕಿದೆ ಅನ್ಸತೈತೆ ನಂಗೆ ಹೋಳ್ಗಿನಾಗ. ಅದಕ್ಕೆ ಕೇಳಿದ್ದೀನಿ, ಈಗ ಹೋಳ್ಗೆ ನೀ ಮಾಡಿದ್ದೆ ಏನು ಬೇರೆದವ್ರು ಮಾಡಿದಾರ ಅಂತ. ಊರ್ನ ಕಮ್ಮಿ ಅಂತ ಹಂಗಲ್ಲ, ನೀನು ದಪ್ಪ ಮಾಡ್ತಿ ಖುಷಿ ಖುಷಿ. ಅದ ನೀವು ಸಾವನು ಹೋಳ್ಗೆ ಅಲ್ಲ ಅಂತ ಅನ್ನಿ ನಾ, ಗೊತ್ತಾದ ನಂಗೆ. ಅಂದ್ರೆ ಮೆತ್ತಗೂ ನಂಗೆ ಅನ್ನಿಸ್ತಿಲ್ಲ ಅದಕ್ಕೆ. ಅದು ಗೋತೆ ಗಾಳಿಗೆ ಒಂದು ಸ್ವಲ್ಪ ಹಂಗೆ ನಾವು ಇಲ್ಲ ಹಿಡಿಸ್ತೈತ್ರಿ. ಎವ್ರಿ ಟೈಮ್ ನಾನು ನಿಪ್ಪಾನಿಗೆ ಹೋದಾಗ ನಮ್ಮ ಪಪ್ಪ ಮಮ್ಮಿ ಒಂದರೆ ಸಕ್ಕರೆ, ಇಲ್ಲಾದ್ರೆ ಕಾಳು, ಇಲ್ಲ ಜೋಳ, ಗೋಧಿ, ಕಡ್ಲಿ, ಇಲ್ಲ ಪಲ್ಯಗಳ ಹೊಲ್ದಾಗ ಹಚ್ಚಿದ್ದು ಪಲ್ಯಗಳ ಏನಾರೇ ಒಟ್ಟು ಕೊಟ್ಟು ಕಳ್ಸತ್ತಾರ. ಡಿಕ್ಕಿ ತುಂಬ್ಸೆ ಕಳ್ಸೋದು, ಅದನ್ನು ಹಂಗೆ ಕಳ್ಸೋಂಗಿಲ್ಲ. ಆಮೇಲೆ ನಮ್ಮ ಮಮ್ಮಿ ರಾತ್ರಿ ಮತ್ತು ಅಡುಗೆ ಮಾಡಕ್ಕೆ ಕೊಡ್ತೀರಿ ಅಂತ ಮತ್ತು ಚಪಾತಿ ಪಲ್ಯ ಎಲ್ಲ ಎಕ್ಸ್ಟ್ರಾ ಹಾಕಿರ್ತಾಳೆ. ಮರುದಿವ್ಸನೂ ತಿನ್ನೋಂಗೆ ಮಾಡಿ ಹಾಕಿರ್ತಾಳಲ್ಲ. ಈಗ ಅನ್ಸತ್ತೈತಿ ನಮ್ಮ ಪಪ್ಪ ಮಮ್ಮಿ ಮಕ್ಕಳ ಸಂಬಂಧ ಅಲ್ಲ ಎಷ್ಟೆಲ್ಲ ಏನು ಮಾಡ್ತಾರಲ್ಲ, ಮಿತಿ ಮೀರಿ ಮಾಡ್ತಾರೆ. ಅದು ನನಗೆ ಈಗೆಲ್ಲ ಗೊತ್ತಾಗತ್ತೈತಿ. ಮದುವೆಗಿಂತ ಮುಂಚೆ ನಾವು ಇಷ್ಟೆಲ್ಲ ವಿಚಾರ ಮಾಡಿರೋಂಗಿಲ್ಲ. ಬಟ್ ಮದುವೆ ಆದ್ಮ್ಯಾಗ ಇಷ್ಟೆಲ್ಲ ಏನಂತಾರೆ ಗೊತ್ತಾಗ್ತೈತಿ ಮಮ್ಮಿ ಪಪ್ಪನ ವ್ಯಾಲ್ಯೂವ. ಖರೇನ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ. ಇದು ಒಂದು ಎಕ್ಸಾಂಪಲ್, ತಮ್ಮ ಮಕ್ಕಳಿಗೋಸ್ಕರ ಎಷ್ಟು ಮಾಡ್ತಾರೆ ತಂದೆ ತಾಯಿ ಅಂತ. ಅವರು ಋಣ ತೀರ್ಸಾಕ ಬರೋಂಗಿಲ್ಲ ನಮಗೆಲ್ಲ. ಭಾಳ ಲಕ್ಕಿ ಫೀಲ್ ಮಾಡ್ಕೊತೀನಿ ನಾನು. ಈ ಕಡೆ ನನ್ನ ತವ್ರ ಮನ್ಯಾಗೂ ನಮ್ಮ ಮಮ್ಮಿ ಪಪ್ಪ ನಮಗೆ ಎಷ್ಟು ಮಾಡ್ತಾರೆ. ಆಮೇಲೆ ನನ್ನ ಗಂಡ ಮನ್ಯಾಗೂ ನಮ್ಮ ಅತ್ತೆ ಮಾವ ಅದೂ ಭಾಳ ಮಾಡ್ತಾರೆ. ನಾ ಭಾಳ ಪ್ರೌಡ್ ಫೀಲ್ ಮಾಡ್ಕೋತೀನಿ, ನನಗೆ ಎರಡೂ ಫ್ಯಾಮಿಲಿ ಎಷ್ಟು ಚಲೋ ಸಿಕ್ಕ್ಯಾವ ಅಂತ. ಇದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತಂದ್ರೆ ಎಲ್ಲ ಮದುವೆಗೆ ಒಂದು ನಮಸ್ಕಾರ ಹಾಕಿರಿ, ಕಮೆಂಟ್ ಮಾಡಿರಿ. ಮತ್ತು ಜಲ್ದಿ ಸಿಗ್ತೇನಂತ. ಬಾಯ್.